ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಮನಿ ಮ್ಯಾನೇಜ್ಮೆಂಟ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಮನಿ ಮ್ಯಾನೇಜ್ಮೆಂಟ್ ಈ ಕಾರ್ಯಕ್ರಮದಲ್ಲಿ ನಾವು ಕಷ್ಟಪಟ್ಟು ಕೂಡಿಟ್ಟಿರುವಂತಹ ಹಣವನ್ನ ವ್ಯಯ ಉತ್ತಮ ರೀತಿಯಲ್ಲಿ ಆಗುವ ಹಾಗೆ ಹಾಗೂ ಸಂಪನ್ಮೂಲಗಳನ್ನ ನಾವು ಸರಿಯಾಗಿ ಸಮರ್ಪಕವಾಗಿ ಬಳಸುವಂತಹ ನಿಟ್ಟಿನಲ್ಲಿ ಕಾರ್ಯಕ್ರಮ ನಮಗೆ ಹೆಚ್ಚು ಉಪಯುಕ್ತಕರವಾದಂತಹ ಮಾಹಿತಿಯ ಕುರಿತಾಗಿ ಬೆಳಕನ್ನ ಚೆಲ್ತಾ ಸಾಕ್ತಿದೆ. ಈ ನಿಟ್ಟಿನಲ್ಲಿ ಇಂದು ಒಂದು ಜಾಗೃತಿಯ ಒಂದು ವಿಶೇಷ ಕಾರ್ಯಕ್ರಮವಾಗಿ ಈ ಸಂಚಿಕೆ ಮೂಡಿ ಬರಲಿದೆ. ಅದರಲ್ಲೂ ಸೈಬರ್ ಅಪರಾಧಗಳನ್ನ ತಡೆಯೋದು ಹೇಗೆ, ಸೈಬರ್ ಅಪರಾಧ ಅಂದ್ರೆ ಏನು, ಎಷ್ಟು ಅಂಕಿ ಅಂಶಗಳು ಶೇಕಡ ಇವೆಲ್ಲವೂ ನಮಗೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಿರೋದ್ರಿಂದ ಇದನ್ನ ಪತ್ತೆ ಹಚ್ಚೋದು ಹೇಗೆ, ಇದರಿಂದ ದೂರ ಇರೋದು ಹೇಗೆ, ನಮ್ಮ ಕಷ್ಟಪಟ್ಟು ಸಂಪಾದಿಸಿರುವಂತ ಹಣವನ್ನ ಸಂಪನ್ಮೂಲಗಳನ್ನ ಹೇಗೆ ನಾವು ಕಾಪಾಡಿಕೊಳ್ಬೇಕು, ಈ ನಿಟ್ಟಿನಲ್ಲಿ ಒಂದು ಜಾಗೃತಿಯ ಸಂಚಿಕೆಯಾಗಿ ಮೂಡಿ ಬರ್ತಾ ಇದೆ. ಡಿಜಿಟಲ್ ತಂತ್ರಜ್ಞಾನವನ್ನ ಬಳಸಿ ಹಾಗೂ ಒಂದು ನೆಟ್ವರ್ಕ್ ಸೇವೆಗಳನ್ನ ಬಳಸಿ ಗುರುತಿನ ವಂಚನೆ, ಸಹಜವಾದಂತಹ ಒಂದಷ್ಟು ಆರ್ಥಿಕವಾಗಿ ವಂಚನೆ ಹಾಗೂ ಡೇಟಾ ಉಲ್ಲಂಘನೆ ಈ ರೀತಿ ತಂತ್ರಜ್ಞಾನವನ್ನ ಬಳಸಿ ಸಾಕಷ್ಟು ರೀತಿಯಾಗಿ ಸಂಘಟಿತ ರೂಪದಲ್ಲಿ ಶ್ರೇಣಿ ಅಪರಾಧಗಳನ್ನ ನಡೆಸಲಾಗ್ತಾ ಇದೆ. ಇದನ್ನ ಸೈಬರ್ ಅಪರಾಧ ಅಂತ ಕೂಡ ಹೇಳ್ತಾರೆ. ಈ ಒಂದು ಅಪರಾಧವನ್ನ ತಡೆಯೋದಾದ್ರೂ ಹೇಗೆ, ನಾವು ಏನೆಲ್ಲ ಒಂದು ಮಾಹಿತಿಯನ್ನ ಮನದಲ್ಲಿ ಇಟ್ಟುಕೊಳ್ಳಬೇಕು, ಈ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ಹಾಗೂ ಮಾರ್ಗದರ್ಶನವನ್ನ ತಿಳಿಸಿಕೊಡಲು ನಮ್ಮೊಂದಿಗೆ ಎಂದಿನಂತೆ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳು ಆಗಮಿಸಿದರೆ ಬಿಸ್ನೆಸ್ ಮೆಂಟರ್ ಹಾಗೂ ಸಕ್ಸಸ್ ಕೋಚ್ ಡಾಕ್ಟರ್ ಭರತ್ ಚಂದ್ರ ಅವರು. ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಇವತ್ತು ನಾನು 5 ಸತಿ ನಮಸ್ಕಾರ ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ವಿನಂತಿಸ್ತಾ ಇದ್ದೇನೆ. ದಯವಿಟ್ಟು ವಿಡಿಯೋನ ಕನಿಷ್ಠ ಪಕ್ಷ 5 ಸತಿ ನೋಡಿ, ನೋಟ್ಸ್ ಮಾಡ್ಕೊಳ್ಳಿ ಮತ್ತು ಕನಿಷ್ಠ 5x5 25 ಜನಕ್ಕಾದ್ರೂ ಇದ್ರ ಬಗ್ಗೆ ಹೇಳಿ ಯೂಟ್ಯೂಬಲ್ಲಿ ಬಂದ್ರೆ ಫಾರ್ವರ್ಡ್ ಮಾಡಿ. ಓಕೆ, ಅಂದ್ರೆ ಸೈಬರ್ ಅಪರಾಧ ಇತ್ತೀಚಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ವ್ಯಾಪಕವಾಗಿ ಸಂಘಟಿತ ಅಪರಾಧವಾಗ್ತಿದೆ ಅಂದ್ರೆ ಇದು ಒಬ್ಬರಿಂದ ಆಗುವಂಥದ್ದಲ್ಲ, ಸಂಘಟಿತ ಅಪರಾಧವೇ ಸರಿ. ಈ 2 ವರ್ಷಗಳಂತೂ ವಿಪರೀತವಾಗಿ ನಾವು ನೋಡ್ತಾ ಇದ್ದೀವಿ. ಏನೆಲ್ಲ ಒಂದು ಸ್ಟ್ಯಾಟಿಸ್ಟಿಕ್ಸ್ ನಮಗೆ ಈವರೆಗೂ ಲಭ್ಯ ಇದೆ ಸರ್? ಸೈಬರ್ ಅಪರಾಧಗಳಲ್ಲಿ ಎಷ್ಟು ಜನ ಹಣ ಕಳ್ಕೊಳ್ತಾ ಇದ್ದಾರೆ, ಎಷ್ಟು ಜನ ಅದರಲ್ಲಿ ತೊಡಗಿದ್ದಾರೆ, ಒಂದು ನಿಮಿಷಕ್ಕೆ ಎಷ್ಟು ಹಣ ನಮ್ಮ ದೇಶದಲ್ಲಿ ಇದರಲ್ಲಿ ಪೋಲಾಗ್ತಾ ಇದೆ ಅಂತ ತಿಳಿಸ್ಬಿಟ್ರೆ ಇವತ್ತಿನ ವಿಡಿಯೋದ ಪ್ರಾಮುಖ್ಯತೆ ಅರಿವಾಗುತ್ತೆ. ನಮ್ಮ ದೇಶದಲ್ಲಿ ಇಂದಿನ ಲೆಕ್ಕಾಚಾರದ ಪ್ರಕಾರ ಪ್ರತಿ ನಿಮಿಷಕ್ಕೆ ಅಂದಾಜು 1.3 to 1.5 ಲ್ಯಾಕ್ಸ್ನ ಜನ ಕಳ್ಕೊತಾ ಇದ್ದಾರೆ. ಮತ್ತು ಆವ್ರೇಜ್ ಆಗಿ ಇಂತಹ ಸೈಬರ್ ಕ್ರೈಮ್ಗಳಲ್ಲಿ ಅಪರಾಧ ಪತ್ತೆ ಹಚ್ಚುವಿಕೆ ಕೇವಲ 20%. 80% ಅಪರಾಧಗಳನ್ನು ಪತ್ತೆ ಹಚ್ಚಲಿಕ್ಕೆ ಆಗ್ತಾ ಇಲ್ಲ. ಅದಾದ್ಮೇಲೆ 2024ರಲ್ಲಿ ಮೊದಲ 9 ತಿಂಗಳಿನಲ್ಲಿ ಜನಗಳು ಭಾರತದಲ್ಲಿ ಸೈಬರ್ ಕ್ರೈಮ್ ಇಂದ ಕಳೆದುಕೊಂಡ ಹಣ 11,333 ಕೋಟಿ. 12 ಲಕ್ಷ ಸೈಬರ್ ಕ್ರೈಮ್ಗಳನ್ನ 2024ರಲ್ಲಿ ಜನ ರಿಪೋರ್ಟ್ ಮಾಡಿದ್ದಾರೆ. ಮತ್ತೆ ರಿಪೋರ್ಟ್ ಆಗದೆ ಇರುವಂತಹದ್ದು ಬೇಕಾದಷ್ಟಿದೆ. ಯಾಕಂದ್ರೆ ಸಣ್ಣ ಸಣ್ಣ ಮೊತ್ತವನ್ನು ಕಳ್ಕೊಂಡವರು ಇದನ್ನ ರಿಪೋರ್ಟ್ ಮಾಡಿ ಮತ್ತೆ ಪೊಲೀಸ್ ಹತ್ರ ಹೋಗಿ ಏನು ಆಗದೆ ಇದ್ರೆ ಮತ್ತು ಆದರೂ ಕೂಡ ಈ ಹಣ ಬಂದ್ರು ಬರೆದಿದ್ರು ಪರವಾಗಿಲ್ಲ ಅಂತ ಅನ್ರಿಪೋರ್ಟೆಡ್ ಬೇಕಾದಷ್ಟು ಕೇಸ್ಗಳಿದ್ದಾವೆ. ಅಂದ್ರೆ ಕಳೆದ ವರ್ಷದ ಮೊದಲನೇ 9 ತಿಂಗಳಿನಲ್ಲಿ ಇಷ್ಟೊಂದು ಅಪರಾಧಗಳು ರಿಪೋರ್ಟ್ಗೆ ಅಂದ್ರೆ ಬೆಳಕಿಗೆ ಬಂದಿರುವಂತಹ ಒಂದಷ್ಟು ಮಾಹಿತಿ ಮಾತ್ರ ನಮಗೆ ಗೊತ್ತಿದೆ. ಹಿಂದಿನ ದಿನಗಳಲ್ಲಿ ದರೋಡೆ ಮಾಡೋದು, ಮನೆಯನ್ನು ದೋಚುವುದು ಮತ್ತೆ ಪಿಕ್ ಪಾಕೆಟ್ ಇತ್ಯಾದಿಗಳನ್ನು ಕೇಳಿದ್ವಿ. ಅದರ ಯಾವುದು ಕೂಡ ಈ ಲೆವೆಲ್ಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಸದ್ಯದ ಮಟ್ಟಿಗೆ ಜನ ಕೋಟಿಗಟ್ಟಲೆನ ಕಳ್ಕೊತಾ ಇದ್ದಾರೆ ಸೈಬರ್ ಕ್ರೈಮಲ್ಲಿ. ಯಾಕಂತಂದ್ರೆ ಪ್ರತಿಯೊಂದು ಫೋನ್ನಲ್ಲಿ ಕೂಡ ಇಂಟರ್ನೆಟ್ ಆಕ್ಸೆಸ್ ಇದೆ. ಅದರಿಂದಾಗಿ ಪ್ರಪಂಚ ನಿಮ್ಮ ಕೈಯಲ್ಲಿದೆ ಅಂತ ಸಂತೋಷ ಪಡುತ್ತಿರುವಂಥ ಈ ಸಂದರ್ಭದಲ್ಲಿ ಪ್ರಪಂಚದ ಎಲ್ಲರೂ ಕೂಡ ನಿಮ್ಮ ಹಣವನ್ನು ದೋಟ್ಲಿಕ್ಕೆ ರೆಡಿ ಇದ್ದಾರೆ ಅನ್ನುವಂಥದ್ದನ್ನು ಜನ ತಿಳ್ಕೊಳ್ಬೇಕಾಗುತ್ತೆ. ಇವತ್ತು ಈ ಸೈಬರ್ ಕ್ರೈಮಿನ ಬಗೆಗೆ ಈ ಕಾರ್ಯಕ್ರಮವನ್ನು ಸೃಷ್ಟಿ ಮಾಡಿದ ಮುಖ್ಯವಾದ ಉದ್ದೇಶ ಏನು ಅಂತಂದ್ರೆ, ಇನ್ನು ಮುಂದಿನ ದಿನಗಳಲ್ಲಿ ಕನ್ನಡಿಗರು ಮುಖ್ಯವಾಗಿ ಹಣವನ್ನು ಕಳ್ಕೊಳ್ಬಾರ್ದು. ಯಾಕಂದ್ರೆ ಸದ್ಯದ ಮಟ್ಟಿಗೆ ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೇನೆ. ನಮ್ಮ ಕನ್ನಡ ನಾಡಲ್ಲಿ ಒಂದು 7 ಕೋಟಿ ಜನ, 3.5 ಕೋಟಿ ಕನ್ನಡಿಗರು, ಅದರಲ್ಲಿ ಕನಿಷ್ಠ ಪಕ್ಷ ವಿಡಿಯೋ ಒಂದು 50,000ಕ್ಕೋ 1 ಲಕ್ಷ ಜನಕ್ಕೋ ತಲುಪುತ್ತೆ ಅಂತ ಆದ್ರೆ ಅವರು ಎಚ್ಚರಿಕೆಯಿಂದ ಇದ್ರೆ ಮುಂದಿನ ದಿನಗಳಲ್ಲಿ ಬಹಳ ಕಷ್ಟಪಟ್ಟು ದುಡಿದ ಹಣವನ್ನು ಅವರು ಉಳಿಸ್ಕೋಬಹುದು, ಪೋಲಾಗದೆ ಇರಬಹುದು. ಅಂದ್ರೆ ಯಾವೆಲ್ಲ ರೀತಿಗಳಲ್ಲಿ ಸಾಮಾನ್ಯವಾಗಿ ಈ ವಿಧಾನವಾದಂತಹ ಒಂದು ಸಂಘಟಿತ ಅಪರಾಧ ನಡೀತಾ ಇದೆ ಸೈಬರ್ ಕ್ರೈಮ್ ಹೆಸರಿನಲ್ಲಿ? ನಾನು ಇವತ್ತು ನಮ್ಮ ವೀಕ್ಷಕರಿಗಾಗಿ
ಒಂದು 10 ತರದ ಸೈಬರ್ ಕ್ರೈಮ್ಗಳ ಒಂದು ಪಟ್ಟಿಯನ್ನು ಇಡ್ತಾ ಇದ್ದಾರೆ. ಹ್ಮ್. ಅಂದರೆ ಇವುಗಳಲ್ಲಿ ಹಲವಾರು ನಿಮ್ಮ ಗಮನಕ್ಕೆ ಆಗಲೇ ಬಂದಿರಬಹುದು ಅಥವಾ ಇನ್ನು ಮುಂದಿನ ದಿನಗಳಲ್ಲಿ ಗಮನಕ್ಕೆ ಬರುವಂತಹದ್ದು. ಆದ್ದರಿಂದ ಇಂತಹ ಸನ್ನಿವೇಶಗಳು ಬಂದಾಗ ಗೊತ್ತಾಗಬೇಕು, ಸೈಬರ್ ಕ್ರೈಮ್ ನನ್ನ ಮೇಲೆ ಇದೀಗ ಪ್ರಯೋಗ ಮಾಡ್ತಾ ಇದ್ದಾರೆ. ಮೊದಲನೇದ್ದು ಟ್ರೈ ಫೋನ್ ಸ್ಕ್ಯಾಮ್, TRAI. ನಿಮಗೂ ಬಂದಿರಬಹುದು. ಇಂಟರ್ನ್ಯಾಷನಲ್ ಕಾಲ್ ಅಂತ ಬರುತ್ತೆ. ಓಹೋ, ಇದ್ಯಾರೋ ನಮ್ಮ ರಿಲೇಟಿವ್ಸು ಫಾರಿನ್ ಇಂದ ಫೋನ್ ಮಾಡ್ತಾ ಇದ್ದಾರೆ, ಇಲ್ಲ ಯಾರೋ ಫಾರಿನ್ ಅಲ್ಲಿ ನಮಗೆ ಬಿಸ್ನೆಸ್ ಕೊಡ್ತಾ ಇದ್ದಾರೆ ಅಂತ ನೀವೇನಾದ್ರೂ ಓಪನ್ ಮಾಡಿದ್ರೆ ಅಲ್ಲಿ ಹೇಳ್ತಾರೆ, ಇದು ಟ್ರೈ ಸಂಸ್ಥೆಯಿಂದ ನಾವು ನೀವು ಫೋನ್ ಮಾಡ್ತಾ ಇದ್ದೇವೆ ಅಂತಂದ್ರೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ, ಮತ್ತೆ ನಿಮ್ಮ ಫೋನ್ ಅನ್ನು ಜಾಸ್ತಿ ಬಳಕೆ ಮಾಡಿದ್ದೀರಿ, ಮತ್ತೆ ಇನ್ಯಾರೋ ಒಬ್ಬರು ನಿಮ್ಮ ಹೆಸರಿನಲ್ಲಿ ಫೋನ್ ತಗೊಂಡು ಅದರಿಂದ ಬೇಕಾದಷ್ಟು ಅಪರಾಧಗಳನ್ನು ಎಸಗಿದ್ದಾರೆ, ಅದರಿಂದಾಗಿ ನಿಮ್ಮ ಫೋನ್ ಅನ್ನು ನಾವು ಕ್ಲೋಸ್ ಮಾಡುವರಿದ್ದೇವೆ. ಇದು ಸಾಮಾನ್ಯವಾಗಿ ಬರುವಂತದ್ದು ರೆಕಾರ್ಡೆಡ್ ಮೆಸೇಜ್. 2 ಲ್ಯಾಂಗ್ವೇಜ್ ಅಲ್ಲಿ ಇರಬಹುದು. ಕೇಳಿಸ್ಕೊಂಡ್ರೆ ಇದೇನೋ ಸರ್ಕಾರಿ ಆಫೀಸಿಂದ ಬಂದ ಹಾಗೇನೆ ಮೆಸೇಜ್ ಇರುತ್ತೆ. ಅವ್ರು ಹೇಳ್ತಾರೆ, ನಿಮ್ಮ ಫೋನ್ನಿಂದ ಇಲ್ಲೀಗಲ್ ಆಕ್ಟಿವಿಟಿ ಆಗಿದೆ, ಅದರಿಂದಾಗಿ ನಿಮ್ಮ ಫೋನ್ ನಂಬರ್ನ ನಾವು ಕಾನ್ಫಿಸ್ಕೇಟ್ ಮಾಡ್ತಾ ಇದ್ದೇವೆ. ಜಾಸ್ತಿ ಡೀಟೇಲ್ಸ್ ಬೇಕಾದ್ರೆ ನಂಬರ್ 9 ನೀವು ದಬ್ಬಿ ನಮ್ಮ ಹತ್ರ ಮಾತಾಡ್ಬೋದು. ಅಕಸ್ಮಾತ್ ನೀವು 9 ದಬ್ಬಿ ಏನಾದರೂ ಮಾತಾಡಿದ್ರೆ ಅವ್ರು ಹೇಳ್ತಾರೆ, ಈ ರೀತಿ ಕ್ಯಾನ್ಸಲ್ ಆಗೋದಿದೆ, ನೀವು ಅದರ ಬಗ್ಗೆ ಒಂದಷ್ಟು ನಮಗೆ ಹಣವನ್ನು ಕೊಟ್ರೆ ನಾವು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ತೇವೆ ಅಂತಾರೆ. ಮತ್ತೆ ಒಂದಷ್ಟು ಹಣವನ್ನು ಕಟ್ತೀರಿ, ಅದಾದ್ಮೇಲೆ ಇದು ಸಾಲದು ಅಂತ ಮತ್ತೇನೋ ತಗಾದೆ ತೆಗಿತಾರೆ, ಅದಾದ್ಮೇಲೆ ಜಾಸ್ತಿ ಜಾಸ್ತಿ ಕಟ್ತಾ ಹೋಗ್ತೀರಿ. ನೀವು ಎಷ್ಟು ಸಜೆಸ್ಟಿಬಲ್ ಅಷ್ಟು ಹಣವನ್ನು ಕಿತ್ಕೊಳ್ತಾರೆ. ಮೊನ್ನೆ ಹೈದರಾಬಾದಲ್ಲಿ ಇದೇ ಒಂದು ಟ್ರೈ ಫೋನಿಂದಾಗಿ ಒಬ್ರು 11 ಲಕ್ಷವನ್ನು ಕಳ್ಕೊಂಡ್ರು. IIT ಬಾಂಬೆ ಗ್ರಾಜ್ಯುಯೇಟು, ಬಹಳ ಹೈಲಿ ಟೆಕ್ಸಾವಿ 25 ವರ್ಷದವರು 7 ಲಕ್ಷವನ್ನು ಕಳ್ಕೊಂಡ್ರು. ಈ ಸಂದರ್ಭದಲ್ಲಿ ನಾವು ಏನನ್ನು ನೆನಪಿಟ್ಕೋಬೇಕು ಅಂತಂದ್ರೆ, TRAI ಕಂಪನಿಯವರು ನಮ್ಮ ಫೋನ್ ಕನೆಕ್ಷನ್ ಅನ್ನು ಕೊಟ್ಟಿಲ್ಲ. ನಮ್ಮ ಫೋನ್ ಕನೆಕ್ಷನ್ ಅನ್ನು ಕೊಟ್ಟದ್ದು ಏರ್ಟೆಲ್, ರಿಲಯನ್ಸ್ ಇತ್ಯಾದಿ ನೆಟ್ವರ್ಕ್ ಕಂಪನಿಗಳು. ಈ ಟ್ರೈ ಸಂಸ್ಥೆಗೆ ನಮ್ಮ ಮೊಬೈಲ್ ಫೋನ್ ಅನ್ನು ಬಂದ್ ಮಾಡುವಂತ ಯಾವುದೇ ಒಂದು ಪರ್ಮಿಷನ್ ಇಲ್ಲ. ಅದರಿಂದಾಗಿ ತಿಳ್ಕೋಬೇಕು, ಇದು ಸೈಬರ್ ಕ್ರೈಮ್. ಮೊದಲನೇದು ಟ್ರೈ ಸ್ಕ್ಯಾಮ್ ಬಗ್ಗೆ ಮಾತಾಡಿದೆ. ಅಂದ್ರೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಕಡೆಯಿಂದ ಯಾವುದೇ ಕರೆಗಳು ಬಂದ್ರು ಅದು ರೆಕಾರ್ಡೆಡ್ ಸಂದೇಶವಾಗಿದ್ದಲ್ಲಿ, ಅದು 2-3 ಭಾಷೆಗಳಲ್ಲಿ IVR ನಲ್ಲಿ ಹೇಳಿದ್ದಲ್ಲಿ ಅದನ್ನ ನಾವು ನಂಬಬಾರದು, ನಂಬಿ ಮತ್ತೆ ಮುಂದೆ ಹೋಗಬಾರದು.